ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾವು ನಿಮ್ಮವ ಆಯಿತು ಮಲ್ಲಪ್ಪ ಜ್ಯೋತಿರಾತ್ಮೇರೆ. ನಮ್ಮ ಸಾಂಪ್ರದಾಯಿಕವಾದಂಥ ಮಾತು ಸಿಮ್ಲಾ ಒಪ್ಪಂದ ಆಗಿದೆ. ಅದರ ಪ್ರಕಾರ ನಾವು ಕರ್ಕೊಂಡು ಹೋಗ್ತೀವಿ, ನಾವು ಬಗೆಹರಿಸ್ಕೊಳ್ತೀವಿ, ಯಾರ ಮಧ್ಯಸ್ಥಿಕೆ ಬೇಡ ಅನ್ನೋದೊಂದು ನಾವು ಇಲ್ಲಿವರೆಗೆ ಸಿದ್ಧಾಂತ ಮಾಡ್ಕೊಂಡು ಬಂದಿದ್ದೀವಿ. ಅದು ಸರಿನೂ ಹೌದು. ಯಾಕೆ ಇಲ್ಲಿವರೆಗಿನ ವಿಶ್ವದ ರಾಜಕೀಯ ಡೆವಲಪ್ಮೆಂಟ್ ನೋಡಿದಾಗ ನಾವು ಕೇವಲ ಈ ಗಡಿಗಳ ನೆಲೆಗಟ್ಟಿನಲ್ಲೇ ಸಮರ ಅಂದರೆ ಯುದ್ಧದ ನೆಲೆಗಟ್ಟಿನಲ್ಲೇ ನೋಡ್ತಾ ಬಂದಿದ್ದೀವಿ. ಮತ್ತು ಯುದ್ಧಗಳಿಂದ ನಾವೊಂದಿಷ್ಟು ಕಾಶ್ಮೀರನ್ನು ನಮ್ಮೊಳಗೆ ಇಟ್ಕೊಂಡಿದ್ದೀವಿ, ಇನ್ನೊಂದಿಷ್ಟು ಪಾಕಿಗಳು ಇಟ್ಕೊಂಡಿದ್ದಾರೆ, ಪಾಕಿಸ್ತಾನ ಇಟ್ಕೊಂಡಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಕಾಶ್ಮೀರ, ನಿಜವಾದ ಕಾಶ್ಮೀರ ತೊಳ್ಳಾಡ್ತಾ ಇದೆ ಅನ್ನೋದನ್ನು ನಾವು ಒಪ್ಪಲೇಬೇಕಾಗ್ತದೆ. ಯಾಕಂದ್ರೆ ಒಂದು ಕಡೆ ಪಾಕ, ಇನ್ನೊಂದು ಕಡೆ ಭಾರತ. ಇವ್ರ ನೋಡಿ ಕಾಶ್ಮೀರಿಗಳಿಗೆ ತಮ್ಮ ಜನ ಇಸ್ಲಾಂ ಧರ್ಮದವರು ಅಂತ ಹೋಗ್ಬೇಕಂತ ಆಸೆ, ಜೊತೆಗೆ ಭಾರತದ ಲಿಬ್ರಲ್ ಇದ್ದಂಥ ಪ್ರಜಾಸತ್ತಾತ್ಮಕವಾದಂಥ ಒಂದು ವ್ಯವಸ್ಥೆ ಇರುವಂಥದ್ದು, ಇಲ್ಲಿ ಇರಬೇಕು ಅನ್ನೋಂಥದ್ದು, ಇವೆರಡು ಬೇಡಪ್ಪ ನಾವು ಸುಂದರಿರ್ತೀವಿ ಅನ್ನುವಂಥದ್ದು, ಇವೆಲ್ಲವೂ ಕಲಸು ಮೇಲೋಗರಾಗಿದೆ ಕಾಶ್ಮೀರಕ್ಕೆ. ಅಂಥ ಕಾಶ್ಮೀರಕ್ಕೆ ನಾವು ಒಂದು ನಿರ್ಧಾರ ಮಾಡಿದಪ್ಪ ಸಿಮ್ಲಾ ಒಪ್ಪಂದ ಪ್ರಕಾರ ನಾವು ಕುಂತು ಮಾತಾಡಿ ಬಗೆಹರಿಸ್ಕೊಳ್ತೀವಿ, ಮೂರನೇದವ್ರು ಬೇಡ. ಈಗ ಮೂರನೇದವರು ಒಬ್ಬರು ಬಾಯಿ ಹಾಕಿಬಿಟ್ಟಿದ್ದಾರೆ. ಅದರಲ್ಲ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಈ ಬಾಯಿ ಹಾಕಿದ್ದು ಸರಿನಾ ತಪ್ಪ ಅನ್ನೋದು ಒಂದು ಕಡೆ ಇರಲಿ. ಯಾಕಂತಂದ್ರೆ ಈಗಾಗಲೇ ಮೋದಿ ಅವರಂತೆ ಅವ್ರಿಗೆ ಗೊತ್ತದ, ನಾನೇನಾದರೂ ಇಲ್ಲ ಇವ್ರು ಹೇಳಿದಂಥ ಮಾತನ್ನು ಒಪ್ಪಿದ್ದೀನಿ ಅಂತಂದ್ರೆ ಇಲ್ಲಿವರೆಗೆ ಅವರು ವಿವರಿಸ್ತಾ ಬಂದಿದ್ರು. ಅವರು POKನ ನಾವು ತೆಗೆದುಕೊಳ್ಳೇಬೇಕಂತೇಳಿ ಸರ್ವ ಪಕ್ಷಗಳ ನಿರ್ಧಾರ 1994 ತೊಗೊಂಡಿದ್ದು ಅಷ್ಟೇ ಸತ್ಯದ. POK ನಿಂದ ನಾವು ಹೊಡೆದು ತೊಗೊಳ್ತೀವಿ ನಮ್ಮದು ಅಂದೇಳಿ ನಮ್ಮ ಪಾರ್ಲಿಮೆಂಟ್ ಒಪ್ಪಿದಾಗ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಅನ್ನೋದು ನಾವು ಗಮನದಲ್ಲಿಟ್ಟುಕೊಂಡಿದ್ದು ನೋಡ್ಬೇಕಾಗ್ಯದ. ಹೀಗಾಗಿ 3 ವರ್ಷದಲ್ಲಿ ಸುಲಭಿಲ್ಲ ಆ ಒಂದು ಹೊಸ ವಿಚಾರಕ್ಕೆ ಅಡಾಪ್ಟ್ ಆಗುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಈಗಾಗಲೇ ನಿಧಾನಕ್ಕೆ ಟ್ರಂಪ್ ಯಾರು ನಮ್ಮ ಮಧ್ಯದಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಸರಿನೂ ಹೌದು, ತಪ್ಪಂತ ಅಲ್ಲ. ಆದರೆ ಎಲ್ಲರನ್ನೂ ಸಮಯ ನೋಡ್ತಾ ಕೂಡೋದಿಲ್ಲ, ಕಾಲು ನೋಡ್ತಾ ಕೂಡೋದಿಲ್ಲ. ಯಾಕಂದ್ರೆ ತನ್ನದೇ ಅಂತ ಹಾದಿನ ಹಿಡಿತಾ ಇರ್ತದೆ, ಎಲ್ಲದಕ್ಕೂ ಒಂದು ಅಂತ್ಯ ಇರ್ತದೆ. ಯಾಕಂದರೆ ಇವತ್ತಿನ ಈ ಕಾಶ್ಮೀರ ಎಂದೋ ಇದ್ದಂಥ ಕಾಶ್ಮೀರ, ಸಾವಿರಾರು ವರ್ಷದಿಂದ ಇದ್ದಂಥ ಕಾಶ್ಮೀರ, ಆವತ್ತಿನ ಕಾಶ್ಮೀರ, ಇವತ್ತಿನ ಕಾಶ್ಮೀರ ಅನೇಕ ಬದಲಾವಣೆ ಕಾಣ್ತಾ ಇದ್ದಾಗ ಕಂಡಿದ್ದಾವೆ ಮತ್ತು ಕಂಡಿದ್ದೂ ಅದ. ಯಾಕಂದ್ರೆ ಒಂದು ಕಾಲಕ್ಕೆ ಅಲ್ಲೇನಪ್ಪ ಅಂದ್ರೆ ಇಡೀ ಕಾಶ್ಮೀರ ಏನಪ್ಪ ಅಂತಂದ್ರೆ ಹಿಂದೂ ಧರ್ಮದಷ್ಟೇ ಅಲ್ಲ, ಇನ್ನುಳಿದ ಧರ್ಮಗಳ ಬಗ್ಗೆ ಅಭ್ಯಾಸ ಮಾಡಿದಂಥದ್ದು. ಜೊತೆಗೆ ಅಲ್ಲಿ ಮಹಾನ್ ಪಂಡಿತರು ಸಹಿತ ಬಂದು ಹೋಗಿದ್ದೀನಿ, ಸುಳ್ಳಲ್ಲ. ಒಂದು ಕಾಲಕ್ಕಂತೂ ಇಡೀ ಕಾಶ್ಮೀರ, ಅಫ್ಘಾನಿಸ್ತಾನ ಅವೆಲ್ಲ ಭಾಗಗಳು ಅಲ್ಲೆಲ್ಲ ಪೂರ್ತಿಯಾಗಿ ನಮ್ಮ ಇಂಡಸ್ ವ್ಯಾಲಿಯ ನೆಲೆಗಟ್ಟಿನಲ್ಲೇ ಅಲ್ಲೆಲ್ಲ ಸಾಂಸ್ಕೃತಿಕವಾಗಿ ಬೆಳೆದದ್ದನ್ನು ನಾವೆಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಇತಿಹಾಸ ಪುಟಗಳಲ್ಲಿ ಅವತ್ತು ಭಾರತವೂ ಇರಲಿಲ್ಲ, ಪಾಕೂ ಇರಲಿಲ್ಲ. ಇಡೀ ಒಂದೇನಪ್ಪ ಅಂದ್ರೆ ಒಂದು ಅದಕ್ಕೆ ನಾವು ಅವತ್ತು ಅದೇ ಭಾರತ ವರ್ಷ ಅಂತ ಕರಿತಾ ಇದ್ವಿ. ಕಾಲಕ್ಕೆ ಬದಲಾವಣೆ ಆಗ್ತಾವೆ. ಮತ್ತು ಆ ಎಲ್ಲ ನೆಲೆಯಲ್ಲಿ ಇವತ್ತು ಒಂದು ಹೊಸ ವಿಚಾರವನ್ನು ಹೇಳ್ತಾ ಇದ್ದಾರೆ ಟ್ರಂಪ್ ಅವರು ಅನ್ನೋಂಥದ್ದು ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಮಧ್ಯಸ್ಥಿಗೆ ಬೇಕಾಗಿಲ್ಲ ನಮಗೆ, ಅವ್ರು ಅಲ್ಲೇ ಇರಲಿ, ನಮಗೆ ಬಂದು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನೀವು ಒಂದಾಗ ಹೋಗ್ರಿ ಅಂತೇಳಿ ಮತ್ತು ನೀವು ಸಾವಿರಾರು ವರ್ಷಗಳಾದರೂ ಸಹ ಇದೇ ರೀತಿ ಉಳ್ಕೊಂಡು ಹೋಗಿದ್ದು ನೋಡ್ರಿ. ಇಲ್ಲ ಅವ್ರು ತಿಳ್ಕೊಬೇಕಾದ್ರೆ ಭಾರತನೂ ಕೊಡೋ ಹಾಗಿಲ್ಲ, ಬರೋ ಹಾಗಿಲ್ಲ, ಪಾಕಿಸ್ತಾನ ಕೊಡೋ ಹಾಗಿಲ್ಲ, ಬರೋ ಹಾಗಿಲ್ಲ, ನಾ ಕೊಡೆ ನೀ ಬಿಡೆ, ಈ ರೀತಿಯಾಗಿ ನಿಂತು ಬಿಟ್ಟದೆ ಇವತ್ತು. ಆದರೆ ವಿಶ್ವ ಬದಲಾಗಲಿಕ್ಕೆ ಆಗ್ತದೆ ರೀ. ಜನರಲ್ಲೇ ನಿಧಾನಕ್ಕೆ ಈ ವಿಶ್ವದ ಬದಲಾವಣೆ ಜೊತೆ ಅವರು ಬದಲಾಗ್ತಾ ಇದ್ದಾರೆ. ಈ ಹಿಂದೂ, ಮುಸ್ಲಿಮ, ಕ್ರಿಶ್ಚಿಯಾನಿಟಿ, ಜೈನಿಸಮ ಅಥವಾ ಒಂದು ಸಿಕ್ಕಿಸಮ ಅನ್ನುವಂಥ ಇವೆಲ್ಲ ನಿಧಾನಕ್ಕೆ ಕರಿಕೊಳ್ತಾ ಎಲ್ಲರೂ ಒಂದೇನು ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತದ, ಸ್ಥಾನ ಮಾಡ್ಲಿಕ್ಕತ್ತದ. ಯಾಕಂದರೆ ಇವತ್ತು 100 ವರ್ಷ ಹಿಂದಿನ ಇತಿಹಾಸ ನೋಡಿದಾಗ ಇವತ್ತು ಸಹಜವಾಗಿಯೇ ಇವತ್ತು ಚಾದ ಅಂಗಡಿ, ಇವತ್ತಿನ ಬಸ್ಸುಗಳು, ಇವತ್ತಿನ ರೈಲ್ವೆಗಳು, ಇವೆಲ್ಲ ಸಾರ್ವಜನಿಕ ರಂಗದಲ್ಲಿ ನಾವು ಯಾರ ಜಾತಿ ಏನು, ಯಾರ ಧರ್ಮ ಏನು ನಾವು ಕೇಳೋದಿಲ್ಲ. ಇವತ್ತು ಎಲ್ಲರೂ ಒಂದು ಚಾದ ಅಂಗಡಿ ಎಷ್ಟು ಪರಿವರ್ತನೆ ಮಾಡಿದ್ದು ನಮ್ಮಲ್ಲ. ಜಾತಿಯನ್ನು ವಿನಾಶ ಮಾಡೋದು ಚಾದ ಅಂಗಡಿಗಳು, ಸಿನಿಮಾ ಥಿಯೇಟ್ರ್ಗಳು, ರೈಲ್ವೆಗಳು, ಇವೆಲ್ಲರೂ ಆಧುನಿಕತೆಯಿಂದ ನಾವು ಒಂದು ಸಮೀಪ ಬರ್ತಾ ಇದ್ದೀವಿ. ನಮ್ಮ ಬದಿ ಕೂತಂಥವ್ರು ನೀವು ಯಾವ ಜಾತಿ ಅಂತ ಕೇಳೋದಿಲ್ಲ, ಯಾವ ಧರ್ಮದವಂತೂ ಕೇಳೋದಿಲ್ಲ. ಒಂದಿಷ್ಟೇನು ನಡೆದಾವಿಲ್ಲ ಅಂತಲ್ಲ, ಆದರೂ ಪರಿವರ್ತನೆ ಆಗಿದೆ. ಇದಂತ ಸುಳ್ಳಂತ ಏನಲ್ಲ. ಈ ನೆಲೆಯಲ್ಲಿ ಟ್ರಂಪ್ ಅವರು ಒಂದು ಮಾತನ್ನು ಮಾತಾಡ್ತಾ ಇದ್ದಾರೆ. ಮೋದಿ ಅವರು ಹೇಳಿದರು ಮಧ್ಯಸ್ಥಿಗೆ ಬೇಕಾಗಿಲ್ಲ, ಯಾಕಂದ್ರೆ ಅವ್ರಿಗೆ ಇಲೆಕ್ಷನ್ ಅದ ಬಿಹಾರದ್ದು. ಇಂಥ ಒಂದು ಸಾಹಸವನ್ನು ಮಾಡಲಿಕ್ಕೆ ಆಗೋದೂ ಇಲ್ಲ. ಅದು ಟ್ರಂಪ್ಗೆ ಸಾಧ್ಯ. ಯಾಕಂದ್ರೆ ಅವ್ರಿಗೆ ಯಾವ ಇಲೆಕ್ಷನ್ ಭಯ ಇಲ್ಲ. ಇವತ್ತು ಅವ್ರು ಒಂದು ಏನು ಮಾಡ್ತಾ ಮಾತಾಡಿದಾರಪ್ಪ ಅಂತಂದ್ರೆ ಬಹಳ ಗಮನಿಸ್ಬೇಕಂತ ಮಾತಿದ್ದನ್ನು ನಾನು ಈ ಎರಡೂ ದೇಶಗಳ ಮಧ್ಯೆ ವ್ಯಾಪಾರ ಹೆಚ್ಚು ಮಾಡಿಸ್ತೀನಿ. ವ್ಯಾಪಾರ ಭಾಳಷ್ಟು ಬದಲಾವಣೆ ಮಾಡ್ತದೆ ರೀ. ವ್ಯಾಪಾರ, ಕೃಷಿ, ಉದ್ಯೋಗಗಳು, ಸಾಂಸ್ಕೃತಿಕ ವ್ಯವಹಾರಗಳು. ಯಾಕಂದ್ರೆ ಮಾರ್ಕ್ಸಲ್ಲಿ ಸುಳ್ಳಲ್ಲ, ದುಡ್ಡನೇ ಎಲ್ಲ ಸಮಸ್ಯೆಗೆ ಕಾರಣ, ದುಡ್ಡನೇ ಎಲ್ಲದಕ್ಕೂ ಕಾರಣ. ಇದು ಸತ್ಯನೇ ರೀ. ಅದು ದುಡ್ಡ ಎಲ್ಲ ಅದು ಮುಖ್ಯ ಅಂತಲ್ಲ, ಅದು ದುಡ್ಡಿಂದ ನಡೆಯುವುದಿಲ್ಲ, ಅದು ಸಂಪತ್ತಲ್ರಿ ಒಂದು ಕಾಲದ್ದು. ಮತ್ತೆ ನೋಡ್ರಿ ಇವತ್ತು ವ್ಯಾಪಾರ ನಡೀತಂದ್ರೆ ಆ ಭಾಗ ಕಾಶ್ಮೀರ ಅಂತ ವಿಶ್ವದ ಸುಂದರ
ಪ್ರದೇಶಗಳಲ್ಲಿ ಒಂದು. ನಮ್ಮಲ್ಲಿ ನಮ್ಮ ಕಾಶ್ಮೀರದಲ್ಲಿ ಸಾಕಷ್ಟು ಸುಂದರ ಪ್ರದೇಶಗಳಿದ್ದಾವೆ. ಶ್ರೀನಗರ ಆಯಿತು, ಮತ್ತೊಂದಾಯಿತು, ಉರಿ ಆಯಿತು, ಈಗ ಮೊನ್ನೆ ಹೇಳಿದ ಒಂದು ಪಹಲ್ಗಾಮ್ ಆಯಿತು. ಅದೇ ಕಾಲಕ್ಕೆ ಆ ಒಂದು ಪಾಕಿಸ್ತಾನದ ಕಾಶ್ಮೀರದಲ್ಲಿ ಸುಂದರವಾದ ಪ್ರದೇಶ ಇದ್ದಾವೆ, ನೀಲಮ್ ಆಯಿತು, ಮತ್ತೊಂದು ಪ್ರದೇಶಗಳಿದ್ದಾವಲ್ಲ. ಇವೆಲ್ಲವೂ ಒಂದಾಗಿ ವ್ಯಾಪಾರ ಕೇಂದ್ರಗೆ ಭಾರತ ಮತ್ತು ಪಾಕಿಸ್ತಾನ ಎರಡು ಶಾಂತಿಯಿಂದ ನೆಲೆಸಿದರೆ ಬರು ಹೋಗುವಂಥದ್ದು ಮಾಡೋದು ಒಂದು ಸರಳವಾದ ಸಿದ್ಧಾಂತ ಮಾಡಿದರೆ ಇವತ್ತು ನೇಪಾಳ ಜೊತೆ ನಮ್ಮ ಸಂಬಂಧ ಅದಾವಲ್ಲ. ನೇಪಾಳ ಜೊತೆ ನಾವೆಲ್ಲ ಈಗ ಎರಡು ಹಿಂದೂ ದೇಶ ಹೌದು, ಒಪ್ತಿನ ಮಾತನ್ನು. ಆದರೆ ಇಂಥ ಒಂದು ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡ ವ್ಯಾಪಾರ ಕೇಂದ್ರ ಯಾಕೆ ಮಾಡಬಾರ್ದು? ಈ ಮಾತನ್ನು ಇವತ್ತು ನಮ್ಮ ಟ್ರಂಪ್ದಿಂದ ಬಂದಿದ್ದು. ಟ್ರಂಪ್ ಅವ್ರು ಏನು ಹೇಳ್ತಿದ್ದಾರಪ್ಪ ಅಂದ್ರೆ, ನಿಮ್ಮ ವ್ಯಾಪಾರಗಳನ್ನ ಸಹಕಾರ ಮಾಡ್ತೀನಿ ಅಂತ. ಅವ್ರಿಗೆ ವ್ಯಾಪಾರ ಕೇಂದ್ರ ಬೇಕಾಗಿದೆ, ದುಡ್ಡು ಬೇಕಾಗಿದೆ. ಅವ್ರಿಗೆ ಜಗತ್ತಿನ ಶ್ರೀಮಂತ ದೇಶ ನಾನಪ್ಪ ನಾನು ಮಾತು ಕೇಳಬೇಕು ಅನ್ನೋದದ. ಇದನ್ನು ಯಾರು ವಿರೋಧ ಮಾಡ್ತಾರೆ? ಟ್ರಂಪರ್ ಈ ಸರಿ ಇವತ್ತು ನಾವೆಲ್ಲರೂ ನಿಂತು ವಿಚಾರ ಮಾಡಬೇಕು. ರಾಹುಲ್ ಗಾಂಧಿಯವರಾಯ್ತು, ಮೋದಿಯವರಾಯ್ತು. ಯಾಕಂದ್ರೆ ನಾವು ಓಪನ್ ಮಾರ್ಕೆಟ್ಗೆ ಬಂದು ನಿಂತಿದ್ದೀವಿ. ಇಲ್ಲಿ ಓಪನ್ ಮಾರ್ಕೆಟಲ್ಲಿ ಒಳ್ಳೆಯ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಇದನ್ನು ವಾಜಪೇಯಿ ಅವರು ಸಹಿತ ಬಯಸಿದ್ದು. ಎರಡೂ ದೇಶಗಳ ಮಧ್ಯೆ ಸ್ನೇಹವನ್ನು ಬಯಸಿದ್ರು. ಈ ಯುದ್ಧದ ಸೈನಿಕರು ಗುಂಡು ಮದ್ದು ಎಲ್ಲ ಬೇಡಪ್ಪ, ದೂರ ಇರಲಿ, ಅವರು ಕೂಡ್ಕೊಂಡು ಬದುಕಲಿ ಅಂತ. ಈಗೇನು ಪಾಕ್ ಆಕ್ಯುಪೈಡ್ ಅದ, ಅದು ಪಾಕದಲ್ಲೇ ಇರಲಿ, ಆಡಳಿತ ಅದ ಮಾಡಿ ನಮ್ಮದು ನಾವು ಮಾಡ್ಕೊಂಡು ಹೋಗೋಣ. ಈ ಎಲವೋಸ್ಟ್ ಅನ್ನೋದು ಏನಿಲ್ಲ, ಅದು ನಮಗೆ ಕೇಂದ್ರ ಆಗ್ತದೆ. ಆದ್ರೆ ಇಲ್ಲೇ ನೇಪಾಳ ಜೊತೆಗೆ ಇದ್ದಂತಹ ಸಂಪರ್ಕಗಳು ಆಯ್ತಪ್ಪ ಅಂದರೆ ಯುದ್ಧ ಕಡಿಮೆ ಆಗಿಬಿಡ್ತದೆ, ಬಾಂಬ್ ಕಡಿಮೆ ಆಗ್ತದೆ, ಭಯೋತ್ಪಾದನೆ ಹೋಗ್ತದೆ. ಈ ಎಲ್ಲ ನೆಲೆಯಲ್ಲಿ ಯಾಕೆ ನಾವು ಮತ್ತೊಮ್ಮೆ ಯೋಚನೆ ಮಾಡಬಾರ್ದು ಅನ್ನೋದು ಇವತ್ತು ಈಗಿನ ಸಂದರ್ಭದ ಒಂದು ವಿಚಾರಗಳು. ಯಾಕಪ್ಪ ಅಂತಂದ್ರೆ ಹೌದು, ಮಧ್ಯಸ್ಥಿಗೆ ಬೇಕಾಗಿಲ್ಲ ನಮಗೆ, ಅಮೇರಿಕದಿಂದ ಅವಶ್ಯಕತೆ ಇಲ್ಲ. ಆದರೆ ಅಮೇರಿಕಾಗೆ ವ್ಯಾಪಾರ ಬೇಕಾಗಿದೆ, ನಮಗೂ ವ್ಯಾಪಾರ ಬೇಕಾಗಿದೆ, ಪಾಕಿಸ್ತಾನಕ್ಕೂ ಆರ್ಥಿಕ ಎದುರು ನಿಲ್ಲಬೇಕಾಗಿದೆ. ನನಗಂತೂ ಯುದ್ಧ ಮಾಡ್ತದೆ. 8 ವರ್ಷ ಯುದ್ಧ ಮಾಡೋರು ನೀವು. ಟಾಲ್ಸ್ಟಾಯ್ ಅದನ್ನು ಹೇಳ್ತಾ ಇದ್ದಾರೆ, ಯುದ್ಧ ಮತ್ತು ಶಾಂತಿ. ಈ ಮಾತು ಮತ್ತೊಂದು ಹೇಳ್ತಾ ಇದ್ದೀನಿ. ಈ ಮಾತಿನ ಈ ಸಂದರ್ಭದಲ್ಲೇ ಈ ವ್ಯಾಪಾರ ಶುರು ಮಾಡಿದರೆ ಸಹಜವಾಗಿ ಆತ್ಮಹತ್ಯೆ ಬಂದು ಬಿಡ್ತದಲ್ಲ, ದುಡ್ಡು ಓಡಾಡ್ಲಿಕ್ಕೆ ಶುರು ಆಗ್ತದೆ. ಹೊಡೆದಾಟ ತಪ್ಪು ಹೋಗಿಬಿಡ್ತಾವ. ಕಾಶ್ಮೀರ ಇಬ್ಬರೊಳಗೆ ಉಳಿದು ಹೋಗಿಬಿಡ್ತದೆ, ತನ್ನ ಸ್ಥಾನ ಬೆಳಗುಂತ ಬೆಳೆದು ಹಾಗೆ ಆಗ್ತದೆ. ನೋಡಿರಿ, ಈ ಒಂದು 3 ವರ್ಷದ ವ್ಯಾಪಾರ ಕೋಟಿನಲ್ಲಿ ಜನ ಬರ್ತಾ ಇದ್ದಾರೆ. ಬರೀ ನಮ್ಮ ಭಾರತದ ಕಾಶ್ಮೀರದಲ್ಲ, ಇಡೀ ಕಾಶ್ಮೀರ ಒಂದದ ಎಷ್ಟು ಕೋಟಿ ಜನ ಬರ್ಬೋದು. ವ್ಯಾಪಾರ ಕೇಂದ್ರ ಆಗ್ತದೆ, ಪ್ರವಾಸಿ ಕೇಂದ್ರ ಆಗ್ತದೆ. ನಮ್ಮಲ್ಲಿ ನಮ್ದು ಉಳಿತದೆ, ಅವರಲ್ಲಿ ಅವ್ರು ಉಳಿತದೆ. ಎಲ್ಲರಿಗಿಂತ ಹೆಚ್ಚು ಕಾಶ್ಮೀರಗಳು ನೆಮ್ಮದಿಯಿಂದ ಇರ್ತಾರೆ. ದಿನನಿತ್ಯ ಮದ್ದು ಗುಂಡುಗಳ ಮಧ್ಯದಲ್ಲಿ ಸಾಯುವಂಥದ್ದಿಲ್ಲ. ಉರಿ ಆಯಿತು, ರಜೌರಿ ಆಯಿತು, ನಮ್ಮಲ್ಲೇ ಅವರಲ್ಲಿ ಕೆಲವೊಂದು ಪಟ್ಟಣಗಳಾಗಿರ್ಬೋದು, ಇವೆಲ್ಲವೂ ಗಡಿಯಲ್ಲಿದ್ದಂಥ ಎಲ್ಲ ಪಟ್ಟಣಗಳು ಇವತ್ತು ಅಸಂತರವಾಗಿದ್ದಾರೆ. ಜನ ಈ ಭಯದಿಂದಾಗಿ ಬಂಕರನ್ನು ನಡ್ಕೊಂಡು ಇಲಿಗಳತೆ ಅವಳು ಬದುಕುವಂಥ ಒಂದು ಸ್ಥಿತಿಗೆ ಹೊಂದಾಣಿಕೆ ಆಗ್ತಾ ಇದ್ದಾರೆ. ಅನಿವಾರ್ಯವಾಗಿ ಕಾಶ್ಮೀರಿಗಳು ಎರಡೂ ಕಡೆ ಭಯೋತ್ಪಾದನೆಗೆ ಬಲಿ ಆಗ್ತಾ ಇದ್ದಾರೆ. ಇವೆಲ್ಲ ನೀರಲ್ಲಿ ಟ್ರಂಪ್ ನೀಡಿದಂಥ ಒಂದು ಸಲಹೆ. ಜೊತೆಗೆ ಈಗ ಚುನಾವಣೆ ಇರುವುದರಿಂದ ಮೋದಿಯವರು ಒಂದು ಕಡೆಗೆ ಇವಾಗ ಕಾಂಗ್ರೆಸ್ ಇದ್ದಿದ್ದು ಸಹಿತ ಇವತ್ತು ಇದೇ ಆಗ್ತಿತ್ತು. ಸುಮ್ಮನೆ ವಿರೋಧ ಮಾಡೋದಲ್ಲ. ಈಗ ಹೋಗ್ರಿ, ಮೋದಿಯವ್ರಿಗೆ ಗೆಲ್ಲಲಿಕ್ಕೆ ಸಾಧ್ಯದನ ಪಿ ಹೋಗಿಯನ್ನು ಇದನ್ನು ಸಹಿತ ವಿಚಾರ ಮಾಡಬೇಕಾಗಿದೆ. ಈ ಕಾಂಗ್ರೆಸ್ ಹೋದ್ರೆ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯದನ ಪಿ ಹೋಗಿಯನ್ನು, ಅದಕ್ಕೆ ಇದು ಪಾಕಿಸ್ತಾನ ನಮ್ಮ ಕಾಶ್ಮೀರ ಗೆಲ್ಲಲಿಕ್ಕೆ ಸಾಧ್ಯದನ? ಇನ್ನು ನಿರಂತರ ಯುದ್ಧ ಮಾಡ್ತಾ ಹೋಗಿದ್ಲು. ಈ ಒಂದು ಸಲಹೆಯನ್ನು ಒಪ್ಪಿಕೊಂಡು ಒಂದು ಹೊಸ ರೀತಿಯಾದಂಥ ಈ ನೇಪಾಳ ಮತ್ತು ಭಾರತ ಜೊತೆಗಿನ ಸಂಬಂಧದ ಹಂಗೆ ಪಾಕಿಸ್ತಾನ ಮತ್ತು ಭಾರತ ಜೊತೆ ಸಂಬಂಧ ಮಾಡಿದ್ರೆ ಇಡೀ ಏರಿಯಾ ಶಾಂತಿಯಿಂದ ಉಳಿತದೆ. ಜೊತೆಗೆ ಚೈನಾ ಸಹಿತ ನಮ್ಮ ಬಾರ್ಡರ್ ಹಿಡ್ಕೊಂಡು ಕೊಡ್ತದೆ. ಅವ್ರಿಗೂ ಅಲ್ಲಿ ಪಾಕಿಸ್ತಾನದ ಗೆಳತನ ತಪ್ಪಿಪ್ಪ ಪಾಕಿಸ್ತಾನ ಜೊತೆ ಹೊಂದಾಣಿಕೆ ಆಗ್ತಂದ್ರೆ ಅವರು ಅನಿವಾರ್ಯ ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ. ನೇಪಾಳ ಮತ್ತು ಭಾರತದಂಥ ಒಂದು ಸಂಪರ್ಕಗಳು ನಮ್ಮ ಮಧ್ಯಲ್ಲೂ ಆಗ್ಬೋದು. ಯಾಕಂದ್ರೆ ಅವರು ಇವತ್ತು ಇಷ್ಟೆಲ್ಲ ಮಾತಾಡ್ತೀವಿ ಚೀನಾ ಜೊತೆಗೆ, ಇಷ್ಟೆಲ್ಲ ವಿರೋಧ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಚೀನಾ ಗೂಡ್ಸ್ ಹಾಕ್ರಿ, ವರ್ಷಕ್ಕೆ $10 ಬಿಲಿಯನ್ ವ್ಯಾಪಾರ ಮಾಡ್ತಾಯಿದ್ವಿ ನಾವು. ಇದು ಸಾಕ್ಷಿ. ಚೀನಾ ಜೊತೆಗೆ ಅಲ್ಲಿ ವಸ್ತು ತರಿಸ್ಕೊಳ್ತಾ ಇದ್ವಿ. ಮತ್ತೆ ಹಾಕ್ರಿ ಯುದ್ಧ, ಸೈನಿಕರು ಯಾಕೆ ಬೇಕಾಗಿದ್ರೆ ನಮ್ಮ ಗುರಿಗಳು ಎಲ್ಲಿದಾವಪ್ಪ, ನಮ್ಮ ಏರಿಯಾಗಳು ಎಲ್ಲಿದಾವೆ ಗುರ್ತು ಮಾಡಿಕೊಂಡು ಅವು ಕಾವಲಿಗಷ್ಟೇನೋ ಇಟ್ಟು ಇಲ್ಲಿ ನಾವು ವ್ಯಾಪಾರವನ್ನು ಯಾಕೆ ಬೆಳೆಸ್ಕೋಬಾರ್ದು? ಯಾಕಂದ್ರೆ ಇವೆಲ್ಲ ವ್ಯಾಪಾರ ಕೇಂದ್ರಗಳಿವು. ಅದರಲ್ಲೂ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಸ್ವಿಟ್ಜರ್ಲ್ಯಾಂಡ್ದಷ್ಟ ಒಂದು ಸುಂದರವಾದ ಪ್ರದೇಶ ಯಾಕೆ ಬರಬಾರ್ದು ಅನ್ನೋದು ನಾವೆಲ್ಲರೂ ಇವತ್ತು ವಿಚಾರ ಮಾಡಬೇಕಾಗಿದ್ದೀವಿ. ಕಾಂಗ್ರೆಸ್ಸಿಗರಾಗಿರ್ಬೋದು, BJPಗರಾಗಿರ್ಬೋದು, RSS ಅವರಾಗಿರ್ಬೋದು, ಅಥವಾ ಮುಸ್ಲಿಂ ಲೀಗದ ಯಾವುದೇ ಜನ ಆಗಿರ್ಬೋದು, ಇವತ್ತಿನ ಅಲ್ಲಿ ಇದ್ದಾರೆ ಅವರಾಗಿ ಉಗ್ರರಾಗಿರ್ಬೋದು, ಇವರೆಲ್ಲರೂ ಕೂಡಿ ಬದುಕುವಂಥ ಈ ಒಂದು ಹೊಸ ಒಂದು ಏನಪ್ಪ ಕನಸಿಗೆ ಯಾಕೆ ಎಂಬು ಕೊಡಬಾರ್ದು? ನಾವು ಕೂಡಿ ಬದುಕಬೇಕಾಗಿದೆ. ಕಾಶ್ಮೀರ ಬೇಕಾಗಿದೆ, ಕಾಶ್ಮೀರ ಇರಲಿ. ನಮಗೂ ಭಾರತಕ್ಕೂ ಕಾಶ್ಮೀರ ಬೇಕಾದ, ನಮಗೂ ಇರಲಿ. ಅಲ್ಲಿ ಪಾಕಿಸ್ತಾನಕ್ಕೂ ಕಾಶ್ಮೀರ ಬೇಕಾದ, ಅವ್ರಿಗೂ ಇರಲಿ. ಎಲ್ಲರೂ ಕೂಡ ನೆಮ್ಮದಿಯಿಂದ ಅಲ್ಲಿ ಉದ್ಯೋಗ ಬೆಳೆಸಿದ್ರೆ ಎಲ್ಲರೂ ನೆಮ್ಮದಿಯಿಂದ ಇರ್ಬೋದಲ್ಲ. ಕಾಶ್ಮೀರಿಗಳು, ಪಾಕಿಗಳು, ಭಾರತೀಯರು, ನೇಪಾಳಿಗಳು, ಚೈನಿಗರು, ಇದೊಂದು ಯಾಕೆ ಕಲ್ಪನೆ ವಿಚಾರ ಮಾಡಬಾರ್ದು? ಈ ನೆಲೆಯಲ್ಲೇನ ಇವತ್ತು ಟ್ರಂಪ್ ಅವರಿಗೆ ನೋಬೆಲ್ ಬಹುಮಾನ ಕೊಡ್ರಿ ಅಂತ ಹೇಳೋಷ್ಟು ಮಟ್ಟಿಗೆ ಅಲ್ಲಿಯ ಅವರ ರಾಜಕೀಯ ಕಾರ್ಯಕರ್ತರಾದ ಲಾರಾ ರೋಮರ್ಸ್ ತಮ್ಮ ಎಕ್ಸ್ನ ಬರ್ಕೋತಾ ಇದ್ದಾರೆ. ಯಾಕಂದ್ರೆ ಈ ಕಾಶ್ಮೀರ ಶಾಂತ ಆಯ್ತು ಅಂದ್ರೆ ಇಲ್ಲಿ ಕಾಶ್ಮೀರಕ್ಕಾಗಿ ಭಯೋತ್ಪಾದನೆ, ಕಾಶ್ಮೀರಕ್ಕಾಗಿ ಎಲ್ಲ ನಾವು ಯುದ್ಧ ಮತ್ತೊಂದು ಮಾಡುವಂಥದ್ದು, ಅನೇಕ ದುಡ್ಡು ಖರ್ಚು ಮಾಡ್ತಾಯಿದ್ವಿ ಸಾಕಷ್ಟು ಡಿಫೆನ್ಸ್ಗೆ.
ಆ ಡಿಫೆನ್ಸ್ ಖರ್ಚು ನಮ್ಮ ಎಜುಕೇಷನ್ಗೆ, ನಮ್ಮ ಬಡತನಕ್ಕೆ, ನಮ್ಮ ಉದ್ಯೋಗಗಳಿಗೆ ಖರ್ಚಾದ್ರೆ ಯಾಕೆ ವಿಚಾರ ಮಾಡಬಾರ್ದು? ಇದೊಂದು ಸಣ್ಣ ಒಂದು ಆಶೆ. ಇದಕ್ಕೇನಂತೀರಿ ನೀವು? ಇದಾದರೂ ಒಳ್ಳೆಯದಲ್ಲೇನು? ಏನು ಯುದ್ಧ ಬೇಕು ಸತತ ನಾವು ಯುದ್ಧ ಮಾಡ್ತಾ ಒಬ್ಬರೊಬ್ರು ಗೆಲ್ಲಕ್ಕೆ ಸಾಧ್ಯದನ? ಈರ್ಷೆ ವೈಮನಸ್ಸ ನಮ್ಮನ್ನ ಎತ್ತರಕ್ಕೆ ಒಯ್ಬಲ್ಲ. ಸುಮ್ಮನೆ ಒಂದಿರೋ ಮಾತು. ನಿಮಗೇನು ಅನ್ನಿಸ್ತದೆ ಇದು? ಲೈಕ್ ಆಗ್ಬೋದಾ ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್. ಇದು ಸತ್ಯದ ಕೈಗಂಗಡಿ ವಂದನೆಗಳು.